ಪ್ರಿಯ ಶಿಷ್ಯರೇ, ಭಕ್ತವತ್ಸಲನಾದ ಶ್ರೀಮನ್ನಾರಾಯಣ ಗಜೇಂದ್ರನ ಮೊರೆ ಕೇಳಿ ಅವನೆದುರು ಪ್ರತ್ಯಕ್ಷನಾದ. ಮೊಸಳೆಯ ಹಿಡಿತದಲ್ಲಿ ಅದು ಅನುಭವಿಸುತ್ತಿರುವ ಪ್ರಾಣ ಸಂಕಟವನ್ನು ತನ್ನ ಕಣ್ಣಾರೆ ನೋಡಿದ. ಆ ಕೂಡಲೇ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಲು ಮುಂದಾದ. ಕರುಣಾಮಯ ನಾರಾಯಣ ವೈಕುಂಠವಾಸ, ನಿನ್ನ ಕೃಪೆಯಿಂದ ನನ್ನ ಶಾಪ ವಿಮೋಚನೆಯಾಯಿತು. ಮಹರ್ಷಿ ದೇವಲರಿಗೆ ಅಪಮಾನ ಮಾಡಿ ಶಾಪಗ್ರಸ್ತನಾಗಿ ಮೊಸಳೆಯಾಗಿದ್ದೆ. ನಿನ್ನ ಕಾರುಣ್ಯದಿಂದ ನನ್ನ ಶಾಪ ವಿಮೋಚನೆಯಾಗಿ ಮರಳಿ ಗಂಧರ್ವ ರೂಪವನ್ನು ಪಡೆದೆ. ನಿನಗೆ ಅನಂತ ಪ್ರಣಾಮಗಳು. ಎಲೆ ಗಂಧರ್ವ, ಅಹಂಕಾರದಿಂದ ಮೋಹ ಮದಗಳಿಂದ ಸಜ್ಜನರಾದ ಮಹರ್ಷಿಗಳಿಗೆ ಅಪಚಾರ ಮಾಡಿದರೆ ಅದರ ಪರಿಣಾಮ ಏನಾಗುವುದೆಂದು ನಿನ್ನ ದುಷ್ಟಾಂತದಿಂದಲೇ ಲೋಕ ಅರಿತುಕೊಳ್ಳಲಿ. ಇನ್ನು ಮುಂದೆ ಆದರೂ ಇಂತಹ ಪಾಪ ಕಾರ್ಯಗಳಿಗೆ ಮನಸ್ಸು ಕೊಡದೆ ಪುಣ್ಯ ಕರ್ಮಗಳನ್ನು ಸಾಧಿಸು. ಕೃತಾರ್ಥನಾದೆ ತಂದೆ, ಕೃತಾರ್ಥನಾದೆ. ಇಂದ್ರದ್ಯುಮ್ನ ರಾಜ, ಚಿಂತಿಸಬೇಡ. ನಿನ್ನ ಈ ಗಜ ಜನ್ಮ ಕಳೆದು ನಿನಗೆ ಸದ್ಗತಿ ದೊರೆಯುತ್ತದೆ. ಈ ಜನ್ಮದಲ್ಲಿ ನೀನು ಮಾಡಿದ ನನ್ನ ಸ್ತುತಿಯಿಂದ ನಾನು ಸುಪ್ರೀತನಾಗಿದ್ದೇನೆ. ನಾನು ನಿನಗೆ ಅನುಗ್ರಹ ಮಾಡುತ್ತೇನೆ. ನನ್ನಂತೆ ನಿನ್ನನ್ನು ಸ್ತುತಿ ಮಾಡಿದವರಿಗೂ ನಾನು ಪಾಪದಿಂದ ಮುಕ್ತಿ ನೀಡುತ್ತೇನೆ. ಪುಣ್ಯ ತೀರ್ಥಗಳನ್ನು, ಧರ್ಮ ಗ್ರಂಥಗಳನ್ನು, ಸಕಲ ದೇವತೆಗಳನ್ನು ಸ್ಮರಿಸುವವರಿಗೆ ಒದಗುವ ಉತ್ತಮ ಗತಿ ನಿನ್ನನ್ನು ಸ್ಮರಿಸಿದವರಿಗೂ ಲಭಿಸುತ್ತದೆ. ನಿನಗೆ ಮಂಗಳವಾಗಲಿ. ಪ್ರಿಯ ಶಿಷ್ಯರೇ, ಹೀಗೆ ಮಹಾವಿಷ್ಣು ಗಜೇಂದ್ರನಾಗಿದ್ದ ಇಂದ್ರದ್ಯುಮ್ನ ರಾಜನಿಗೂ ಮೊಸಳೆಯಾಗಿದ್ದ ಗಂಧರ್ವನಿಗೂ ಶಾಪ ವಿಮೋಚನೆ ಮಾಡಿ ಅವರಿಗೆ ಸದ್ಗತಿಯನ್ನು ಕರುಣಿಸಿದ. ತನ್ನ ಭಕ್ತರನ್ನು ಶ್ರೀಹರಿ ಉದ್ಧಾರ ಮಾಡಿದ ಇಂತಹ ಹಲವು ನಿದರ್ಶನಗಳಿವೆ. ಅವನ ಹಲವು ಅವತಾರಗಳು ಕೂಡ ಭಕ್ತರ ಉದ್ಧಾರ, ಲೋಕ ಕಲ್ಯಾಣವೇ ಆಗಿದೆ. ಹೌದು, ಶ್ರೀಹರಿ ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹ ನರಸಿಂಹನಾಗಿ, ವಾಮನ, ಪರಶುರಾಮ, ರಾಮನಾಗಿ ತೋರಿದ ಮಹಿಮೆಗಳನ್ನು ನೀವು ಈಗಾಗಲೇ ಅರಿತುಕೊಂಡಿದ್ದೀರಿ. ಇನ್ನು ಮುಂದೆ ಶ್ರೀಹರಿ ಕೃಷ್ಣನಾಗಿ ಧರ್ಮ ಸಂಸ್ಥಾಪನೆ ಮಾಡಿದ ಪುಣ್ಯಕಥೆಯನ್ನು ನೀವು ಕೇಳಿ ಪುನೀತರಾಗುತ್ತೀರಿ. ಗುರುಗಳೇ, ಮಹಾವಿಷ್ಣು ಕೃಷ್ಣಾವತಾರ ತಾಳುವ ಸಂಕಲ್ಪ ಮಾಡಲು ಕಾರಣವೇನೆಂದು ತಿಳಿಸುತ್ತೀರಾ? ಆಗಲಿ, ಅದನ್ನು ನಂತರ ತಿಳಿಸುತ್ತೇನೆ. ಈಗ ವಿಶ್ರಾಂತಿ ಪಡೆಯೋಣ. ಶಿಷ್ಯರೇ, 4 ಯುಗಗಳಲ್ಲೂ ಭೂದೇವಿ ನಿರಂತರವಾಗಿ ಜೀವಕೋಟಿಯನ್ನು ಸಲಹುತ್ತಿರುತ್ತಾಳೆ. ಕೃತಯುಗದಲ್ಲಿ ಸಜ್ಜನರೇ ತುಂಬಿದ್ದರು. ಅದು ಮುಗಿದ ನಂತರ ತ್ರೇತಾಯುಗ ಬಂತು. ಪರಶುರಾಮನಿಂದ ದುಷ್ಟ ಕ್ಷತ್ರಿಯ ಕುಲದ ಸಂಹಾರ ಕಾರ್ಯ ನಡೆಯಿತು. ಅದೇ ಯುಗದಲ್ಲಿ ಅವತರಿಸಿದ ಶ್ರೀರಾಮನಿಂದ ಪರಶುರಾಮನ ಸೋಲಾಯಿತು.
ರಾಮನಿಂದ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸರ ಸಂಹಾರವಾಯಿತು. ರಾಮನಿಂದ ಸುಭಿಕ್ಷವಾದ ರಾಮರಾಜ್ಯ ಸ್ಥಾಪನೆ ಆಯಿತು. ಧರ್ಮ ಸಂಸ್ಥಾಪನೆ ಆಯಿತು. ಧರ್ಮ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಯಜ್ಞ ಯಾಗಾದಿಗಳು ನಡೆಯತೊಡಗಿ ಭೂದೇವಿ ಸಂತೋಷಗೊಂಡಳು. ತ್ರೇತಾಯುಗ ಮುಗಿಯುತ್ತಿದ್ದಂತೆ ಧರ್ಮ ಶಿಥಿಲವಾಗತೊಡಗಿತು. ಭೂಮಿಯಲ್ಲಿ ಅಶಾಂತಿ ಬೆಳೆಯತೊಡಗಿತು. ಸ್ವರ್ಗಚ್ಯುತರಾಗಿದ್ದ ಅನೇಕ ದುಷ್ಟ ರಾಕ್ಷಸರು ರಾಜರಾಗಿ, ಸಾಮಾನ್ಯ ಮಾನವರಾಗಿ ಭೂಮಿಯಲ್ಲಿ ಜನ್ಮ ತಾಳಿ ಅನ್ಯಾಯ ಅಧರ್ಮಗಳು ಸಮೃದ್ಧವಾಗಲು ಕಾರಣರಾದರು.